ಐತೋ ಏನೋ. ಗೌಡ್ಚಾನಿರ, ಈ ಅರ್ಶನ ಬೇರು ಎಷ್ಟೊಂದು ಮಹತ್ವ ಪಡೆದೈತಂದ್ರ ಇದ್ರ ಮುಂದೆ ಯಾವ ಆಭರಣನೂ ಇಲ್ಲ. ನೀವು ಮನಸ್ಸು ಸಣ್ಣದ್ ಮಾಡ್ಕೋಬೇಡ್ರಿ. ಇದ್ರ ಮಹತ್ವ ಗೊತ್ತಿದ್ದವ್ರಿಗೆ ಗೊತ್ತ. ತಗೋರ್ಪ ಇದನ್ನ ಗಿರ್ಜವನ ಕೊಳ್ಳಿಗೆ ಕಟ್ ಅಂದಂಗ 3 ಗಂಟೆ ಹಾಕ. ಹ್ಞೂನ್ರಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಹಾ, ಗಟ್ಟಿ ಮೇಳ ಗಟ್ಟಿ ಮೇಳ. ಅಬ್ಬ, ನಾನ್ ಅನ್ಕೊಂಡಿದ್ದೆ ಕಡಿಗೂ ಸಾಧಿಸ್ಕೊಂಡೆ. ಇನ್ನು ಮುಂದೆ ಈ ಗಿರ್ಜಿ ಕಣ್ಣೀರಾಗ ಕೈ ತೊಳಿತಾಳ. ಅಬ್ಬ, ನನಗಂತೂ ಹಾಲು ಸಕ್ಕರೆ ಕುಡ್ದಂಗ ಸಮಾಧಾನ ಆತ. ಗೌಡ್ಚಾನಿಯರ, ಮುಂದಿನ ಕಾರ್ಯಕ್ರಮ ಏನದಾವು ನೀವು ಮಾಡ್ಕೊರಿ, ನಾನಿನ್ನ ಬರ್ತೇನೆ. ಅಯ್ಯ, ಮುಂದಿನ ಕಾರ್ಯಕ್ರಮ ಅಂತೀವಿ ಹೋಗ ಆತಿಲ್ಲ. ಮದುವೆ ಮಾಡಿಸಿದಿ, ಮತ್ತೇನೈತಿ? ಮುಂದಿನ ಕಾರ್ಯಕ್ರಮ ಮಾಡಕ ಇದೇನ ಬೇಕಾಗಿ ಮಾಡಿದಂತ ಮದುವೆ ಅಲ್ಲ. ಬಾಬಾ ಹೋಗು, ಶಾಣೆ ಆಗಿದಿ. ಇದೆಂತ ಕಾಗಿ ಮುದಿಕೆ ಐತಿದೆ. ಮದ್ವಿ ಮಾಡ್ಸಾಕ ಕರೆದ್ರ ಹಾಳ್ ಪುರಾಣನ ಹೇಳಾಕುಂತಾನ. ಮಲ್ಲವ್ವ, ನಾವಿನ್ನು ಹೋಗ್ತೇವಿ. ಕೇಕಪ್ಪಣ್ಣ, ಹೋಗ್ತೇವಿ ಅನ್ಬೇಡ, ಹೋಗಿ ಬರ್ತೇವಿ ಅನ್ನ. ಅಲ್ಲ ಮಲ್ಲವ್ವ, ಹೋಗಿ ಬಾ ಅಂತ ಏನ ಹೇಳಾಕುಂತಿದಿ? ಆದ್ರ ಇವರಿಬ್ಬರನ್ನು ವಚನ ಮೆಟ್ಟಿಸಿ ಕೊಡ್ಬೇಕಲ್ಲ ರಾಜಪ್ಪ. ಇಂಥವೆಲ್ಲ ಹುಚ್ಚಾಟ ಬಿಡು. ಬಡ ಬಡ ಇವರಿಬ್ಬರನ್ನು ಹೊರ ಕಳಸ. ಚಿಗವರ ತಡೀರಿ, ಒಂದಿಟ್ಟು ಏನಾರ ಊಟ ಮಾಡಿ ಹೋಗ್ಲಿ. ಮುಂಜಾನಿಂದ ಇಬ್ರು ಏನು ತಿಂದಿಲ್ಲ. ಏಮಲ್ಲವ, ಹುಚ್ಚಿಗಿಚ್ಚದಿ ನೀನೆ? ಕೊಟ್ಟೆ ಹಣ್ಣ ಕುಲಕ್ ಹೊರಗ ಮುಗಿತ. ಆಕಿ ಬೇರೆದವ್ರ ಮನಿ ವಸ್ತು ಆದ್ಲ. ಮೊದ್ಲ ಈ ಮನೆಯಿಂದ ಹೊರ ಕಳಸ. ಪಾಪ ರಾಜನ್ ಗೌಡ ಒಂದನ ಸಿಕ್ನಾಗ ತೋಟದ ಮನ್ಯಾಗ ಹೋಗಿ ಕುಂತತಿ. ಗಂಡಂದು ಊಟ ಉಪಚಾರ ಹೆಂಗ ಅಂತ ಒಂದೀಟರ ವಿಚಾರ ಮಾಡಿಯ. ಚಿಗವರ ತಡೀರಿ, ಒಂದೀಟ ಹೊತ್ತ ಬಡ ಬಡ ಊಟ ಮಾಡಿ ಹೋಗ್ತಾರ. ಅದ್ಯಾಕಾದಿತ್ತ? ರಾಜಪ್ಪ ಇವ್ರನ್ನ ಮದುವೆ ಮಾಡಿಸಿ ಮೊದ್ಲ ಮನೆಯಿಂದ ಹೊರ ಕಳಿಸು ಅಂತ ಹೇಳೋಣ. ನಿಂದೆಲ್ಲ ಇಲ್ಲೇ ನನ್ನ ಮುಂದೆ ವಿಚಾರ ಹೇಳಕ ಬರಬೇಡ. ನನಗ ರಾಜನ್ ಗೌಡ ಏನ್ ಹೇಳಾನೋ ಅದನ್ನ ಮಾಡ್ತಾನೆ. ತಿರ್ಕಪ್ಪ, ಗಿರ್ಜವ, ನಡ್ರಿಪ್ಪ. ಇನ್ನ ತಾಳಿ ಕಟ್ಟಿಂದ ಗಂಡ ಹೆಂಡತಿ ಆದ್ರಿ. ಇನ್ನ ನೀ ಬಲ, ಈ ಗಿರ್ಜವ್ ಬಲ. ಮಲ್ಲವ್ವ, ಇನ್ನು ನಾವು ಹೋಗ್ತೇವಿ. ರಾಜಮ್ಮ ಬಂದಿಂದ ಹೋದ್ರು ಅಂತ ಹೇಳ್ಬಿಡು. ವೈನಿ, ರಾಜಣ್ಣಗ ನಾ ಕ್ಷಮೆ ಬೇಡೇನಿ ಅಂತ ಹೇಳ್ರಿ ಒಂದ್ ಮಾತು. ನನ್ನಿಂದ ಯಾವ ತಪ್ಪಾಗಿಲ್ಲ. ಅವನ ದೃಷ್ಟಿಯೊಳಗ ನಾ ತಪ್ಪು ಮಾಡೀನಿ ಅಂತ ಅನ್ಸಿದ್ರ ದಯವಿಟ್ಟು ನನ್ನ ಕ್ಷಮಿಸಕ್ ಹೇಳ್ರಿ. ಗಿರ್ಜಾವ್ರ, ನಡ್ರಿ ಹೋಗುನು. ತಿರ್ಕಪ್ಪಣ್ಣ, ಗಾಡ್ಯಾಗ ಹೋಗಿ ಊರಿಗೆ ಬಿಟ್ಟು ಬರ್ತಾರ. ಇಬ್ರು ಹುಷಾರಿಂದ ಹೋಗ್ರಿ. ಆತು ಮಲ್ಲವ್ವ. ವೈನಿ, ನಾ ಇನ್ ನಡಿತೀನಿ. ಗಿರ್ಜಾ, ಹೋಗಿ ಬಾ. ತಿರ್ಕಪ್ಪಣ್ಣ, ಗಿರ್ಜಾನ ಚಂದಗೆ ನೋಡ್ಕೋ. ಮಲ್ಲವ್ವ, ನನ್ನಿಂದ ತಪ್ಪಾಗಿದ್ರ ಕ್ಷಮಿಸ್ಬಿಡು. ತಿರ್ಕಪ್ಪಣ್ಣ, ಯಾ ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸು ಹೇಳಾಕುಂತತಿ. ನಿಮ್ಮಿಬ್ಬರನ್ನು ದೇವ್ರ ಚಂದಗೆ ಇಟ್ಟಿರ್ಲಿ. ತಿರ್ಕಪ್ಪ, ಈ ಮುದುಕಳ್ಳಿ ಮಾಡಿದ ತಪ್ಪಿಗೆ ನೀ ಯಾಕ ಕ್ಷಮೆ ಕೇಳ್ತಿ? ಕಾಲಾನ ಈಕಿಗೆ ತಕ್ಕ ಶಾಸ್ತಿನ ಮಾಡ್ತತಿ. ಮಲ್ಲವ್ವ, ಮರ್ತ ಬಿಟ್ಟಿದ್ದೆ. ಬಡ ಬಡ ಸುಂದ್ರಿಗೆ ಹೇಳ, ಚುಲೋತೆಗೆ ಹಬ್ಬದ ಅಡಿಗೆ ಮಾಡನ್ನ. ನಾನು ಉಂಡು ಒಂದ್ ಸ್ವಲ್ಪ ಅಡಿಗೆನ ರಾತ್ರಿ ಊಟಕ್ಕೆ ಕಟ್ಕೊಂಡು ಹೋಗ್ತೇನೆ. ಹ್ಞೂ ಚಿಕ್ಕವ್ವ, ಹೇಳ್ತೀನಿ. ಯಾರದಿರಿ? ಬರ್ರಿ ಒಳಗ. ಇವ ಯಾಕ ಇಲ್ಲಿ ಬಂದಾನ? ತಮ್ಮ, ಯಾರ್ ಬೇಕಾಗಿತ್ತ? ನೀನಾ ನೀನ ಇಲ್ಲಿ ಅದಕ್ಕೆ ಬಂದಿ? ಏಯ್, ನಿಂತೆಲ್ಲ ಬುದ್ಧಿ ಇದ್ದಿಲ್ಲ. ನಾನು ಹುಡ್ಕೊಂಡೆ ಇಲ್ಲಿಗೆ ಬಂದಿಯಲ್ಲ. ಇಲ್ಲಿಗೆ ಬರ್ಬೇಕಾ ಬರ್ಬಾರ್ದು ಅನ್ನೋದು ಒಂದ್ ಸ್ವಲ್ಪ ವಿಚಾರ ಬೇಡ? ಯವ್ವ, ದೊಡ್ಡವ್ವ, ಇಲ್ಲಿ ಬರ್ಬೇಕನ್ನೋ ವಿಚಾರ ನಂದು ಇರ್ಲಿಲ್ಲ. ಆದ್ರ ಏನ್ ಮಾಡ್ಬೇಕು, ಒಂದು ವಿಚಾರನ ನಿನಗ ತಿಳಿಸೋದಿತ್ತ. ಅದಕ್ಕ ಮನಸ್ಸಿಲ್ಲಂದ್ರು ಇಲ್ಲಿಗೆ ಬರ್ಬೇಕಾತ. ಈ ಹುಡುಗ ಯಾರ ಇಷ್ಟ ಸಿಟ್ಲಿ ಅಂತ ಚಿಗವನ್ ಕೂಟ ಏನ್ ಮಾತಾಡಕುಂತಾನ? ವೈನಿ, ಈ ಹುಡುಗ ಮಂದಾಕಿನಿಯರ ಅಪ್ಪನ 2ನೇ ಹೆಂಡತಿ ಮಗ. ಹೌದಾ? ಹ್ಞೂನ್ರಿ ವೈನಿ. ಆದ್ರ ಇದಕ್ಕಿಂತ ಮೊದ್ಲ ಇವರು ಯಾರು ಈ ಮನೆಗೆ ಬಂದಿದ್ದಿಲ್ಲ. ಇವತ್ತಿ ಹುಡುಗ ಬಂದಾನಂದ್ರ ಏನ ಮುಖ್ಯವಾಗಿದ್ದ ವಿಷಯನ ಐತಿ. ಸರಿ ಸರಿ, ನೀ ಬಂದಿದ್ದ ವಿಷಯ ಏನ ಹೇಳ. ನೀವಿಬ್ರು ತಾಯಿ ಮಗಳು ಇದ ಮನ್ಯಾಗಿದ್ರಿ. ಇಲ್ಲೇ ಇರೋದು ಬಿಟ್ಟು ಎದಕ್ ಹಾಳಾಗಿ ನಮ್ಮೂರಿಗೆ ಬಂದು ನಮ್ಮ ಜನ್ಮ ತಿನ್ನಾಕ ಕುಂತೀರಿ? ಅಲ್ಲ, ನಿಮ್ಮಿಬ್ರು ತಲೆಯಾಗ ಬುದ್ಧಿ ಐತೋ ಏನ ಲದ್ದಿ ಐತೋ ನನಗೊಂದು ಅರ್ಥ ಆಗವಲ್ದ. ನೀನ್ ನೋಡಿದ್ರ ರಾತ್ರಿ ಮನಿ ಬಿಟ್ಟು ಇಲ್ಲಿ ಬಂದು ಮದುವೆ ಮುಂಜಿ ಅಂತ ನಿಂತ್ಕೊಂಡಿದಿ. ಅಲ್ಲಿ ನಿನ್ನ ಮಗಳದು ನಾನೇನಾದ್ರೂ ನಿನ್ನೆ ಸರಿಯಾದ ವೇಳೆಕ್ಕ ಹೋಗ್ಲಿಕ್ರ ಇವತ್ತು ನಿನ್ನ ಮಗಳದು ತಿಥಿ ಹಾಕಿತ್ತ. ಏನ್ ಹೇಳಕತ್ತಿ ನೀನೆ? ಮಂದಾಕಿನಿಗೆ ಏನಾತ? ಬಡ್ಕೊಂಡೆ ನನ್ನ ಮಗಳಿಗೆ. ಬ್ಯಾಡ ಬ್ಯಾಡ, ನಿಮ್ಮ ಅಪ್ಪನ ಊರಿಗೆ
ಅಂತ. ಬ್ಯಾರೆ ಎಲ್ಲಾರ ಹೋಗಿದ್ರ ನಮ್ಮ ಜೀವನಕ್ಕ ಸುಖ ಇರ್ತಿತ್ತ. ನೀವು ಎಲ್ಲರೂ ಸೇರಿ ನನ್ನ ಮಗಳಿಗೆ ಏನ್ ಮಾಡಿರೋ? ಆ ಕೈಗೆ ಮಾ ಕೈ ಇರುದಂತ. ಪಾಪ ಗಿರ್ಜಾಗ ಎಷ್ಟು ಗೋಳ್ ಹಾಕೊಂಡಿ ನೋಡಿಗ ಬಂತಲ್ಲ ಸುದ್ದಿ ಮಗಳದ. ಥೂ ನಿನ್ನ ಬಾಯಾಗ ಮಣ್ಣು ಹಾಕ. ನಮ್ಮಪ್ಪಂದು ಒಂದೇ ಹೆಂಡತಿ ಅಂತ ಕೈ ಬಿಟ್ಟೆ ನಿನ್ನ. ಮತ್ತಾರಾಗಿದ್ರ ಸಿಗದ ಸಿದ್ಗಿ ಕಟ್ತಿದ್ನಿ. ಏ ಭಾಡೆ, ನನಗ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿಯ? ಏನ್ ಮಾಡಿ ನನ್ನ ಮಗಳಿಗೆ ಹೇಳ? ಎದಕ್ಕ ಬಾಯಿಗೆ ಬಂದಿದ್ದ ಪಡ್ಕೊಳಕ್ ಕುಂತಿದಿ? ನಾ ಏನ್ ಹೇಳಕ್ ಕುಂತೇನಂತ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳು. ಪ್ರೀತಿಯ ವೀಕ್ಷಕರೇ, ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ಪ್ರೀತಿಯ ವೀಕ್ಷಕರಲ್ಲಿ ಕೈ ಮುಗಿದು ಕೇಳ್ಕೊತೀನ್ರಿ, ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಆಗಿರ್ಲಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಹೌದ್ರಿ ಸ್ನೇಹಿತರೆ, ಲಕ್ಷ್ಮಕ್ಕಗ ನಿಮ್ಮೆಲ್ಲರ ಸಪೋರ್ಟು ಬೇಕ. ಎಲ್ಲರೂ ಹಳ್ಳಿ ಕಿಡ್ಡಿ ಚಾನೆಲ್ಗೆ ಸಪೋರ್ಟ್ ಮಾಡ್ತಿರಲ್ಲ, ಹಂಗಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ಅಲ್ಲ ಚಿಗವರ, ಆ ಹುಡುಗ ಏನೋ ಹೇಳ್ಬೇಕು ಅಂತ ಬಂದಾನ. ಅವ ಏನ್ ಹೇಳ್ತಾನಂತ ದಯವಿಟ್ಟು ಕೇಳ್ರಿ. ಯಪ್ಪ, ನಮ್ಮ ಮಂದಾಕಿನಿಗೆ ಏನಾತ? ನಿನ್ನೆ ನಾನೇನಾದ್ರೂ ಹೋಗ್ಲಿಕ್ರ ಮಂದಾಕಿನಿ ಇವತ್ತ ಜೀವಂತ ಇರ್ತಿರ್ಲಿಲ್ಲ. ಯಾಕಂದ್ರ ಕೆಲಸ ಕೇಳಾಕ ಅಂತ ನಮ್ಮೂರಾಗಿಂದ ಒಬ್ಬ ಪಡ್ಪೋಷಿ ಸುಳೆ ಮಗನ್ನ ಮಾತು ನೆಂಬಿ ಕೆಲಸ ಇಸ್ಕೊಳಕಂತ ಅವನ ಜೊತೆ ಊರೆಲ್ಲ ಸುತ್ತಾಡಿ ಸಾಲ್ಯಾಕ ಹೋಗಿ ಒಂದು ಕೆಲಸ ಕೇಳಿ ವಾಪಸ್ ಮನಿಗೆ ಹೋಗೋದು ಬಿಟ್ಟು ಆ ಭೋಸಡಿ ಮಗ ಕರೆದ ಅಂತ ಅವನ ಮನೆಗೆ ಈಕಿ ಹೋಗ್ಯಾಳ. ಅಚಾನಕ್ ಆ ಸಾಲಿ ಅಂತಲೇ ಇವರಿಬ್ಬರನ್ನು ಜೊತೆಯಾಗಿ ಹೋಗೋದನ್ನ ನಾನು ನೋಡಿದ್ದೆ. ಹೊಳ್ಳಿ ಬರು ಮುಂದೆ ಅವ್ರನ್ನ ಹಿಂಬಾಲಿಸ್ತಾ ಬಂದೆ. ಆ ಕಚಡ ನನ್ನ ಮಗ ತನ್ನ ಬುದ್ಧಿ ತೋರ್ಸೇ ಬಿಟ್ಟ. ಕಡೆಗೂ ಮಂದಾಕಿನಿನ ಅವನ ಕೈಯಾಗಿಂದ ಕಾಪಾಡಿದ್ಯಾ. ಮಂದಾಕಿನಿ ಈಗ ಆರಾಮದಾಳಲ್ಲ? ಆರಾಮದಾಳ. ಇವತ್ತ ಸಾಲ್ಯಾಗ ಬಂದು ಕೆಲ್ಸಕ್ಕೆ ಹಾಜರಾಗುವ ಅಂದಿದ್ರು. ನಾ ಬರೋ ಮುಂದೆ ಸಾಲಿಗೆ ಹೊಂಟಿದ್ಲ. ಬಾ ಚಲೋ ಆತ. ಎತ್ತಾಗರ ನಮ್ಮ ಮಂದಾಕಿನಿ ಚಂದದಾಳಲ್ಲ ಅಷ್ಟ ಸಾಕ. ಮಲ್ಲವ ಸಾಕ್ ಮಾಡ. ಒಳಗ ನನ್ನ ಮಗಳು ಹಿಂಗಾಗೈತಲ್ಲ ಅಂತ ಖುಷಿ ಪಡಾಕ್ ಕುಂತಿದಿ. ಮ್ಯಾಗಿನ ಮಾತಿಗೆ ಪಾಪ ನಮ್ಮ ಮಂದಾಕಿನಿ ಅಂತಿ. ಇಂಥ ನಾಟಕ ನನ್ನ ಮುಂದ ಮಾಡಬೇಡ. ಇದಕ್ಕ ಹೇಳೋದು ನಾಯಿ ಬಾಲ ಡೊಂಕು ಅಂತ. ಲೇ ಮುದುವಿ, ಮುಂಜಾನಿಂದ ತಿರ್ಕಪ್ಪಗ ಗಿರಿಜವ್ಗ ಮಾನ ಮರ್ಯಾದಿ ಅಂತ ಇಷ್ಟುದ್ದ ಕತಿ ಹೇಳಾಕ್ ಕುಂತಿದ್ದೆಲ್ಲ. ಈಗ ನಿನ್ನ ಮಗಳದು ಮಾನ ಮರ್ಯಾದಿ ಎಲ್ಲಿ ಬಿದ್ದೈತೋ ಎಲ್ಲಿ ಎದ್ದೈತೋ ನೋಡ್ ಹೋಗ. ಸರಿ, ನಾ ಬಂದ ಕೆಲಸ ಮುಗೀತು. ನಾ ಇನ್ನ ಹೊಕ್ಕೇನಿ. ಅಯ್ಯೋ, ನಾನು ಬಂದೆ. ಪಾಪ ಮಂದಾಕಿನಿಗೆ ಇಂಥ ಗತಿ ಬರಬಾರ್ದಿತ್ತು. ವೈನಿ, ನಾವು ಇನ್ನ ಹೊಕ್ಕೇವಿ. ನಾವು ಹೋದ ತಕ್ಷಣ ರಾಜಣ್ಣನ ಕರೆಯ ಕಳಿಸ್ರಿ. ವೈನಿ, ರಾಜಣ್ಣಗ ಆದಷ್ಟು ಸಮಾಧಾನ ಮಾಡ್ರಿ. ಯಾವತ್ತಾದ್ರೂ ಒಂದು ದಿನ ನಾವೇನು ತಪ್ಪು ಮಾಡಿಲ್ಲ ಅಂತ ಅವನಿಗೆ ಗುರ್ತಾಗಿ ಆಕ್ಕೇತಿ. ನಿಜ ಗಿರ್ಜಾ, ಸತ್ಯ ಎಂದಿಲ್ದ ಒಂದು ದಿನ ಹೊರಗ ಬರಾಕ ಬೇಕ. ಮಲ್ಲವ್ವ, ನಾವಿನ್ ಹೋಗ್ತೇವಿ. ಆಯ್ತು, ಹೋಗಿ ಬರ್ರಿ. ಗಿರ್ಜಾ, ನನ್ನ ಕ್ಷಮಿಸ್ಬಿಡ. ಈ ಮನೆಯ ಮಗಳಾಗಿರುವಂತ ನಿನ್ನ ಈ ರೀತಿ ನಾ ಇವತ್ತ ಬೀಳ್ಕೊಡ್ಬೇಕಾತ. ಗಿರ್ಜಾ, ನನ್ನ ಮನಸ್ಸಿಗೆ ಒಂದು ಸಮಾಧಾನ ಅಂದ್ರ ನಮ್ ತಿರ್ಕಪ್ಪಣ್ಣ ಭಾರಿ ಒಳ್ಳೆ ಮನುಷ್ಯ. ಅವ ನಿನ್ನ ಚಂದಗೆ ನೋಡ್ಕೋತಾನನ್ನೋ ನಂಬಿಕೆ ನನಗೈತಿ. ಹೌದ್ ಮಲ್ಲವ್ವ, ತಿರ್ಕಪ್ಪ ಮನಸ್ಸಿಂತ ಭಾರಿ ಒಳ್ಳೆಯವ. ಅವನು ಮದುವೆ ಮಾಡ್ಕೊಳಕ ನಮ್ ಗಿರ್ಜಾ ಪುಣ್ಯನ ಮಾಡಿದ್ಲ.